ಸರ್ ನಮಸ್ಕಾರ. ತಮ್ಮ ಹೆಸರು ಮತ್ತು ಯಾವೂರಿಂದ ಬಂದಿದ್ದೀರಿ? ನಮಸ್ಕಾರ ಸರ್, ನನ್ನ ಹೆಸರು ಸಂಜೀವ್ ಅಂತ. ನಾನು ಬಂದಿರೋದು ಬೆಳಗಾವಿಯಿಂದ. ಓಕೆ, ಇದು 2 ದಿವಸ ಬಸೂಜಿ ನ್ಯಾಚುರೋಪತಿ ಡಿಟಾಕ್ಸ್ ಕ್ಯಾಂಪ್ ಅಂತ ಮಾಡಿದ್ವಿ. ನಾವು ಸಾಕಷ್ಟು ಲಿಸ್ಟ್ ಒಳಗೆ ಕೊಂತೀವಿ, ಇದು ಮಾಡ್ತೀವಿ ಅದು ಮಾಡ್ತೀವಿ ಅಂಥೇಳಿ. ನಿಮ್ಮ ಪ್ರಕಾರ ನಾವು ಏನೇನು ಲಿಸ್ಟಲ್ಲಿ ಕೊಟ್ಟಿದ್ದೀವಿ ಎಲ್ಲ ಕವರ್ ಮಾಡಿದ್ವಿ? ಎಲ್ಲ ಕವರ್ ಆಗಿದೆ ಸರ್. 2 ದಿನಗಳ ಕಾಲ ಹೇಗೆ ಗೊತ್ತಾಗಲಿಲ್ಲ. ಸ್ವಲ್ಪ ಈ ನೇಚರದ ನಡುವೆ ಈ ಸ್ವಚ್ಛವಾದ ಪರಿಸರ, ಆಕ್ಸಿಜನ್, ಇಲ್ಲಿ ನದಿ ಇದೆ. ಇಲ್ಲಿ ನದಿ ತೀರದಾಗಿ ಇಟ್ಟಿದ್ದೀರಿ. ಕ್ಯಾಂಪ್ ಚಲೋ ಆರ್ಗನೈಸ್ ಮಾಡಿದ್ದೀರಿ. ನಿಮ್ಮೆಲ್ಲ ಟೀಮಕ್ಕೂ ಎಲ್ಲರೂ ಚಲೋ ಸಹಕಾರ ಮಾಡಿದ್ದೀರಿ. ವೆರಿ ಗುಡ್. ಇಷ್ಟೆಲ್ಲ ನಾವು ಏನು ಥೆರಪೀಸ್ ಮಾಡಿದ್ವಲ್ಲ, ಅದ್ರಾಗ ನಿಮ್ಮ ಪ್ರಕಾರ ದಿ ಬೆಸ್ಟ್ ಯಾವ ಥೆರಪೀಸ್? ಒಂದು ಗಟ್ ಕ್ಲಿನಿಕ್ ಇತ್ತು, ಮತ್ತೊಂದು ನೆಸಲ್ ಬ್ಲಾಕ್ ಅದು ಕ್ಲೀನ್ ಮಾಡೋದು. ನೆಸಲ್ ಬ್ರೀತಿಂಗ್ ಪ್ರಾಬ್ಲಮ್ ಇದ್ದವ್ರಿಗೆ, ಸೈನಸೈಟಿಸ್ ಇದ್ದವ್ರಿಗೆ ಕೆಲವೊಂದಿಷ್ಟು ಜನ ನೋಡಿದೆ ನಾನು. ಭಾಳ ಒದ್ದಾಡ್ತಿದ್ರು. ಅವರು ಒಂದು ಸ್ವಲ್ಪ ಆಲ್ಮೋಸ್ಟ್ ಹ್ಯಾಪಿ ಅದಾರು. ಎಲ್ಲರೂ ಹ್ಯಾಪಿ ಅದಾರೆ ಸರ್. ಆಮೇಲೆ ಇದೆಲ್ಲ ಪೇನ್ಲೆಸ್ ಟ್ರೀಟ್ಮೆಂಟ್ ಇತ್ತು? ಎಲ್ಲ ಪೇನ್ಲೆಸ್ ಸರ್. ಯಾವುದೂ ಫೋರ್ಸ್ಫುಲ್ ಇಲ್ಲ ಅಥವಾ ಯಾವುದೂ ಪೇನ್ ಇಲ್ಲ. ಎಲ್ಲ ಪೇನ್ಲೆಸ್ ಇದ್ದು ಸರ್. ಯಾವುದೂ ಹಿಂಗೆ ಒತ್ತಾಯಪೂರ್ವಕವಾಗಿ ಮಾಡಿ ಅಂತ ಆಗಿರಲಿಲ್ಲ. ಎಲ್ಲ ಕರೆಕ್ಟಾಗಿ ಎಲ್ಲ ತಿಳಿಸಿ ಹೇಳಿಕೊಟ್ಟು ಮಾಡಿ ಆಗಲ್ಲ ನೀವು ಮಾಡಿಸಿಕೊಟ್ಟಿದ್ದೀರಿ. ಸೊ ಹಂಗೆ ಯಾವ ಇರಲಿಲ್ಲ ಸರ್. ನಿಮ್ದು ಯಾವ್ದು ಬೆಸ್ಟ್ ಥೆರಪಿ ಅನ್ನೋದು ಕೇಳಿದ್ದೆ ನಾನು. ಅದ್ರ ಇಷ್ಟರೊಳಗೆ ಯಾವುದು ನಿಮ್ಮ ಪ್ರಕಾರ ಯಾವ್ದು ಚಲೋ ಅನಿಸ್ತು? ಅದು ಮುಲ್ತಾನಿ ಮಟ್ಟಿ ಒಂದು ಚಲೋ ಇತ್ತು ರೀ. ಗಟ್ ಕ್ಲೀನಿಂಗ್ ಓಕೆ ರೀ. ಆಮೇಲೆ ನೆಸಲ್ದು ಓಕೆ ಸರ್. ನೆಸಲ್ದು ಭಾಳ ಜನಕ್ಕೆ ಗೊತ್ತೇ ಇಲ್ಲ ಅದು ಯಾವ ಥರ ಕ್ಲೀನ್ ಮಾಡಬೇಕು, ಏನು ಮಾಡಬೇಕಂತ. ಸೊ ಅದನ್ನು ನೋಡಿ ಕಲ್ಕೊಂಡು ಒಳ್ಳೆಯದಿದೆ ಸರ್. ಓಕೆ, ಓವರಾಲ್ ಯು ಆರ್ ಹ್ಯಾಪಿ? ಟೋಟಲಿ ಹ್ಯಾಪಿ ಸರ್. ಸೊ ನಿಮಗೆ ಯಾರು ಹೇಳಿದ್ರಿ ಇಲ್ಲಿ ಬಂದು, ನೀವು ಹೆಂಗೆ ಬಂದ್ರಿ? ಏನಂದ್ರೆ ಯಾವ ಮೀಡಿಯಾ? ಯಾರೋ ಒಬ್ಬ ನಮ್ಮ ಫ್ರೆಂಡ್ ಇದನ್ನು ವಾಟ್ಸಪ್ ಸ್ಟೇಟಸ್ ಹಾಕಿದ್ರು. ಅದನ್ನು ನೋಡಿ ನಾನು ಸ್ಕ್ರೀನ್ಶಾಟ್ ತೊಗೊಂಡು ಕಾಲ್ ಮಾಡಿದೆ. ಅವಾಗೆಲ್ಲ ನೀವು ನಾಳೆ ಸ್ಟಾರ್ಟ್ ಆಗ್ತಾಯಿದೆ ಬಂದುಬಿಡಿ ಅಂದ್ರಿ. ಸೊ ನಾನು ನನ್ನ ಹಳ್ಳಿನ ಕರ್ಕೊಂಡು ನಾನು ಬುಕ್ ಮಾಡಿದೆವು. ನಾವು 4 ಜನ ಬರಬೇಕಾಯ್ತು. ಕಾರಣಾಂತರಗಳನ್ನ ಇಬ್ಬರು ಬರಲಿಕ್ಕಾಗಲಿಲ್ಲ. ಸೊ ನಾವು 2 ಜನ ಹೋಗೋಣ ಅಂತ ಬರಬೇಕಾದ್ರೆ ಮತ್ತು ನಮ್ಮ ಜನ 2 ಜನ ಕೂಡ್ಕೊಂಡು 4 ಜನ ಆಗಿ ನಾವು ಬಂದು ಮುಟ್ಟಿದ್ದೀವಿ ಸರ್. ವೆರಿ ಗುಡ್. ಇದು ಇವಾಗ ನೀವು 4 ಜನ ಬಂದ್ರಿ, 2 ಜನ ಬಂದ್ರಿ. ಈಗೇನು ನಿಮ್ಗೆ ಅವ್ರು ಯಾರು ನೀವು ಸ್ಟೇಟಸ್ ಇಟ್ಟಿದ್ರಲ್ಲ ಅವ್ರಿಗೆ ದಯವಿಟ್ಟು ನೀವು ಒಂದು ಥ್ಯಾಂಕ್ ಯು ಹೇಳ್ರಿ. ನಮ್ಮ ಥ್ರೂನು ಥ್ಯಾಂಕ್ ಯು. ಯಾಕಂದ್ರೆ ಸಾಕಷ್ಟು ಪರಿಚಯ ಇರಲಿ, ಪರಿಚಯ ಇಲ್ಲದೇ ಇರಲವ್ರಿ ಒಂದು ಸೋಷಿಯಲ್ ಆ್ಯಕ್ಟಿವಿಟೀಸ್ಪ ನಮ್ಮ ಥ್ರೂ ಆಗಲಿ, ಇದು ಒಂದು ಎಲ್ಲರಿಗೂ ಹೆಲ್ಪ್ ಆಗಲಿ ಅಂತ ನೀವು ಎಲ್ಲರೂ ಸ್ಟೇಟಸ್ ಇಟ್ಟಿರಿ. ಅದಕ್ಕೆ ತುಂಬ ಧನ್ಯವಾದಗಳು ರೀ ಎಲ್ಲರಿಗೂ. ಆಮೇಲೆ ರೀ, ಇದು ನೆಕ್ಸ್ಟ್ ಬರೋರು ಇರ್ತಾರೆ, ಅವ್ರಿಗೆ ಏನಾದ್ರು ಡೌಟ್ ಇರ್ತೈತಿ, ಇವೆಲ್ಲ ಹಿಂಗೆಲ್ಲ ಭಾಳ ತ್ರಾಸಾಗತ್ತೆ, ಪೇನ್ಫುಲ್ ಇರ್ತಾವೆ, ಜಂಗಲ್ ಇರ್ತೈತಿ, ಸೆಕ್ಯೂರಿಟಿ ಇರ್ತೈತಿ, ಇಲ್ಲೋ ಸೇಫ್ ಇರ್ತೈತಿ, ಇಲ್ಲ ಅವ್ರಿಗೆ ನೀವೇನು ಸಜೆಸ್ಟ್ ಮಾಡ್ತೀರಿ? ಸರ್ ಟೋಟಲಿ ಸೇಫ್ ಇದೆ. ಇಲ್ಲಿ ಜಂಗಲ್ದಲ್ಲಿನೇ ಇದೆ, ಬಟ್ ಆ ಥರ ಏನು ಹೆದರ್ತಕ್ಕಂಥದ್ದು ಏನು ಪ್ರಾಬ್ಲಮ್ ಇಲ್ಲ. ಸೊ ಆರಾಮಾಗಿ ನಾವು ನಿನ್ನ ಟೆಂಟಲ್ಲಿ ಮಾಡ್ಕೊಂತೀವಿ. ಇದು ನಿಮ್ಮ ಹಟ್ಟಲ್ಲಿ ಏನಿಲ್ಲ ಸರ್. ಆರಾಮ್ ನಿದ್ದೆ ಮಾಡಿದ್ವಿ. ಬಂದ ತಕ್ಷಣ ಸ್ವಲ್ಪ ಆ ಕಡೆ ಎಕ್ಸರ್ಸೈಸ್ ಮಾಡಿ ನಾವು ಟಯರ್ಡ್ ಆಗಿದ್ವಿ. ಬಂದ ತಕ್ಷಣ ಸ್ವಲ್ಪ ಥೆರಪಿ ಎಲ್ಲ ಆಗಿ ಸ್ವಲ್ಪ ಮೂಡ್ ರಿಲ್ಯಾಕ್ಸೇಷನ್ ಆಗಿ ಸೊ ನಿದ್ದೆ ಹತ್ತಿದ್ದು ಗೊತ್ತಾಗಿಲ್ಲ. ಬೆಳಗ್ಗೆ ಎಳಬೇಕಾದ್ರೆ ಎಳಲಿಕ್ಕೆ ಆಗ್ತಾಯಿಲ್ಲ. ನಿಮ್ಮ ಬಾಡಿ ಈಗ ಲಾಸ್ಟ್ ನೀವು 2 ಡೇಸ್ ಬ್ಯಾಕ್ ಏನು ಬಂದಿದ್ರಿ ಅವಾಗಿಂದ ಮತ್ತು ಈಗ ಎಷ್ಟು ಎನರ್ಜೆಟಿಕ್ ಆಗೈತಿ? ಪಕ್ಷಿ ಥರ ಹಾರುವಂಗೆ ಫೀಲಿಂಗ್ ಐತಿ? ಎಸ್ ಆಲ್ಮೋಸ್ಟ್